ಹುಡುಗಿಯರೇ ಹುಷಾರ್. ಅಂದವಾಗಿ ಕಾಣಲು ಕಣ್ಕಪ್ಪು, ತುಟಿಗೆ ಲಿಪ್ಸ್ಟಿಕ್, ಪೌಡರ್ ಹೀಗೆ ವಿಧ ವಿಧವಾಗಿ ಅಲಂಕಾರ ಮಾಡ್ಕೊಳ್ತಾರೆ. ಕಣ್ಣಿನ ಹುಬ್ಬುಗಳನ್ನ ಥ್ರೆಡ್ಡಿಂಗ್ ಮಾಡಿಸ್ತಾರೆ. ಹಾಗಾದ್ರೆ ಮಾಡಿಸ್ತೀರಾ ನೀವು? ಹಾಗಾದ್ರೆ ಈ ಸ್ಟೋರಿ ನೋಡಿ. ಆಫೀಸು, ಕಾಲೇಜು, ಮೀಟಿಂಗು ಅಂತ ಪ್ರತಿದಿನ ನಮ್ಮ ಹೆಣ್ಮಕ್ಳು ಸಖತ್ ಬ್ಯುಸಿ ಆಗಿರ್ತಾರೆ. ಮನೆಯಿಂದ ಆಚೆ ಹೋಗ್ಬೇಕು ಅಂತಂದ್ರು ನಾವು ಹಾಕೋ ಮೇಕಪ್ ಪರ್ಫೆಕ್ಟ್ ಆಗಿರ್ಬೇಕು ಅಂತ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅಯ್ಯೋ ನಾವೇನು ಡಲ್ ಆಗಿ ಕಾಣಿಸ್ತಿದೀವಲ್ಲ ಅನ್ನೋ ಫೀಲಿಂಗು. ನಮ್ ಬ್ಯೂಟಿನ ಕಾಪಾಡ್ಕೋಬೇಕಂತ ಅದೆಷ್ಟು ಸರ್ಕಸ್ ಮಾಡ್ತಿರ್ತಾರೆ. ಅದರಲ್ಲೂ ಈ ಹೆಣ್ಮಕ್ಳ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಂದ್ರೆ ಅವರ ಹುಬ್ಬುಗಳು. ಎಸ್, ಕಣ್ಣಿನ ಹುಬ್ಬುಗಳು ಮುಖದ ಸೌಂದರ್ಯವನ್ನ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ಸೌಂದರ್ಯ ತಜ್ಞರು. ಆದ್ರೆ ಕೆಲವೊಮ್ಮೆ ಮುಖಕ್ಕೆ ಎಷ್ಟೇ ಮೇಕಪ್ ಮಾಡಿದ್ರೂ ಕೂಡ ಹುಬ್ಬುಗಳು ತೆಳವಾಗಿದ್ರೆ ಮುಖದ ಸೌಂದರ್ಯ ಆಕರ್ಷಕವಾಗಿ ಕಾಣೋದಿಲ್ಲ. ದಟ್ಟವಾದ ಕಂಪನಿಯ ಹುಬ್ಬನ್ನ ಪಡಿಬೇಕು ಅಂತ ಹುಡುಗಿಯರು ಸುಂದರವಾಗಿ ಕಾಣೋಕೆ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ. ಲೇಸರು, ಥ್ರೆಡ್ಡಿಂಗು ಅಂತ ಟ್ರೀಟ್ಮೆಂಟ್ಗಳನ್ನ ಮಾಡಿಸ್ಕೊಳ್ತಾರೆ. ಒಂದೊಳ್ಳೆ ಆಕಾರ ಬರುವಂತೆ ಮಾಡಿಸ್ತಾರೆ. ಮುಖದಲ್ಲಿ ಹುಬ್ಬು ಇರುವುದು ಒಂದು ಸೂಕ್ಷ್ಮ ಜಾಗದಲ್ಲಿ. ಕಣ್ಣಿನ ಮೇಲಿನ ಹುಬ್ಬುಗಳಿಗೆ ಥ್ರೆಡ್ ಮಾಡಿಸೋದ್ರಿಂದ ಅಲ್ಲಿನ ಸೂಕ್ಷ್ಮ ಜಾಗಕ್ಕೆ ಒತ್ತಡ ಬೀಳುತ್ತೆ. ಇದರಿಂದ ಕಣ್ಣುಗಳಿಗೆ ಹಾನಿ ಉಂಟಾಗಬಹುದು. ಹುಬ್ಬುಗಳಿಗೆ ಥ್ರೆಡ್ಡಿಂಗು, ಚಿಕಿತ್ಸೆ, ವ್ಯಾಕ್ಸಿಂಗು ಮಾಡಿಸೋದ್ರಿಂದ ಕಣ್ಣಿನ ಭಾಗಕ್ಕೆ ಕಿರಿಕಿರಿ ಉಂಟಾಗುತ್ತೆ. ಇದರಿಂದಾಗಿ ನಮಗೆ ನೋವು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಐಬ್ರೋ ಮಾಡಿಸುವಾಗ ದಾರ ಸ್ವಚ್ಛವಾಗಿಲ್ಲ ಅಂತಂದ್ರೆ ಅದರಿಂದ ಅಲರ್ಜಿ ಆಗೋ ಚಾನ್ಸಸ್ ಕೂಡ ತುಂಬಾನೇ ಹೆಚ್ಚು. ಐಬ್ರೋ ಮಾಡುವಾಗ ಕಣ್ಣಿನ ಮೇಲೆ ಭಾಗಕ್ಕೆ ಹೆಚ್ಚು ಒತ್ತಡ ಬೀಳುತ್ತೆ. ಇದರಿಂದ ದೃಷ್ಟಿ ಮೇಲೆ ಪರಿಣಾಮ ಬೀರುತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ. ಇತ್ತೀಚಿನ ಕಾಲದಲ್ಲಿ ಪ್ರತಿಯೊಬ್ರು ಅಂದವಾಗಿ ಕಾಣಿಸ್ಬೇಕು ಅಂತ ಅನೇಕ ಕೆಮಿಕಲ್ಗಳನ್ನ ಉಪಯೋಗಿಸ್ತಾರೆ. ಅದರಲ್ಲೂ ಹೆಣ್ಮಕ್ಳು ಏನೇ ವಸ್ತುಗಳನ್ನ ಉಪಯೋಗಿಸುವ ಮುನ್ನ ಸ್ವಲ್ಪ ಹುಷಾರಾಗಿರ್ಬೇಕು. ಚಂದನ ಕೃಷ್ಣಪ್ಪ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.